ಪುರಂದರದಾಸರು ಒಂದು ಊಗಾಭೋಗ ಹೇಳಿದ್ದಾರೆ. ಆ ಒಂದು ಊಗಾಭೋಗದಲ್ಲಿ ಪುರಂದರದಾಸರು ಯಾವ ಯಾವ ಅಪರಾಧಕ್ಕೆ ಯಾವುದರಿಂದ ಅಭಿಷೇಕ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಪ್ರತಿಯೊಬ್ಬರು ನಾವು ನೆನಪಿನಲ್ಲಿ ಇಟ್ಟುಕೊಂಡು ನಿತ್ಯದಲ್ಲೂ ಈ ಕೆಲಸವನ್ನ ಮಾಡಬೇಕಂತೆ. ಅಪರಾಧ ಹತ್ತಕ್ಕೆ ಅಭಿಷೇಕ ಉದಕ. ಸಾಮಾನ್ಯ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡಿದರೆ 10 ಅಪರಾಧಗಳ ಪರಿಹಾರ ಪ್ರಾಯಶ್ಚಿತ್ತ. 10ಕ್ಕೆ ನೀರು, ಅಪರಾಧ 10ಕ್ಕೆ ಉದಕ, ಅಪರಾಧ 100ಕ್ಕೆ ಕ್ಷೀರಹರಿಗೆ. 100 ಅಪರಾಧವನ್ನ ಮಾಡಿದ್ದಕ್ಕೆ ಅಂದ್ರೆ ಅದರ ಪ್ರಾಯಶ್ಚಿತ್ತ ರೂಪವಾಗಿ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕು. ಚಂದಾಗಿ ಆಕಳ ಹಾಲು ತಗೊಂಡ್ ಬರ್ಬೇಕ್ರಿ. ಮತ್ ನಮ್ಮ ಹಾಲನ್ನು ಹೆಂಗಿರ್ತಾವ ಅಂದ್ರೆ ಮತ್ತೆ ನಂದಿನಿ ಡೇರಿಯಾಗಿನ ಹಾಲು ಬಂದಿರ್ತಾವ. ಮತ್ತೆ ಆಕಳ ಹಾಲು ತಗೊಂಡ್ ಬಂದು ಹಿಡಿಸ್ಕೊಂಡು ಬಂದು ಆ ಹಾಲು ತಗೊಂಡು ದೇವರಿಗೆ ಅಭಿಷೇಕ ಮಾಡಿದ್ರೆ ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಲಿಕ್ಕೆ ಪುರಂದರದಾಸರು ಹೇಳಿರುವಂತಹ ಮಾತು, ಶಾಲಗ್ರಾಮ ಚಕ್ರಾಂಕಿತ ಪ್ರತಿಮೆಗಳೆಲ್ಲ ಇಟ್ಕೊಂಡಿರ್ತೀರಿ. ಯಾರನ್ನು ಮಾತಾಡಿಸ್ಬೇಡ್ರಿ, ಬಿಟ್ಬಿಡ್ರಿ. ಅಯ್ಯೋ ಎಲ್ಲ ಈ ಸಂಸಾರ ಕಟ್ಕೊಂಡು ಹೋಗಂಗಿಲ್ಲ ಬಿಡಂಗಿಲ್ಲ. ಹಾಲು ತಗೊಂಡ್ ಬರ್ರಿ, ಹಿಡ್ಕೊಳ್ರಿ, ಪುರಂದರದಾಸರ ಮಾತು ಸ್ಮರಣೆ ಮಾಡಿಕೊಳ್ರಿ. ದಾಸರೇ ನೀವು ಹೇಳಿದಂತೆ 100 ಅಪರಾಧಗಳನ್ನ ಪರಿಹರಿಸುವಂತಹ ಸಾಮರ್ಥ್ಯ ಈ ಕ್ಷೀರಾಭಿಷೇಕಕ್ಕೆ ಉಂಟು ಅಂತ ಕ್ಷೀರದಿಂದ ಅಭಿಷೇಕ ಮಾಡ್ರಿ. ಸಾಮಾನ್ಯ ಜಲದಿಂದ ಅಭಿಷೇಕ ಮಾಡಿದಾಗ 10 ಅಪರಾಧಗಳು ಪರಿಹಾರವಾದರೆ ಹಾಲಿನಿಂದ ಅಭಿಷೇಕ ಮಾಡಿದಾಗ 100 ಅಪರಾಧಗಳ ಪರಿಹಾರ ಆಗ್ತದಂತೆ. ಅಪರಾಧ ಸಹಸ್ರಕ್ಕೆ ಹಾಲು ಮೊಸರು ಕಾಣೋ ಅಂದ್ರು. ಹಾಲು ಮೊಸರು ಎರಡೂ ಸೇರಿಸಿ ಮಾಡಿದ್ರೆ 1000 ಅಪರಾಧ ಪರಿಹಾರ ಮಾಡ್ತಾರಂತೆ ದೇವರು. ಹಾಲು ಮೊಸರು ಎರಡೂ ಸೇರಿಸಿ ಅಂದ್ರೆ ಹಾಲು ಮೊಸರು ಎರಡೂ ಕೂಡ ಅಭಿಷೇಕ ಮಾಡ್ಬೇಕಂತೆ. ಇನ್ನು ಅಪರಾಧ ಲಕ್ಷಕ್ಕೆ ಜೇನುಘೃತ ಅಂತ ಕರೀತಾ ಇದ್ದಾರೆ. 1,00,000 ಅಪರಾಧ ಪರಿಹಾರ ಮಾಡ್ಲಿಕ್ಕಿರೋದು ತುಪ್ಪ. ಇವೆರಡನೇ ಸಪರೇಟ್ ಅಭಿಷೇಕದು. ಇವತ್ತಿನ ದಿವಸ ಜೇನುತುಪ್ಪದ ಅಭಿಷೇಕ, ನಾವು ಒಟ್ಟು ಸೇರಿಸಿ ಪಂಚಾಮೃತ ಹಾಕಿಬಿಟ್ಟಿರ್ತೀವಲ್ಲ, ಹಂಗಲ್ಲದು. ಜೇನುತುಪ್ಪದ ಅಭಿಷೇಕ, ತುಪ್ಪದ ಅಭಿಷೇಕ. ಈಗ ಆಲೋಚನೆ ಮಾಡ್ರಿ, ನರಸಿಂಹದೇವರಿಗೆ ಜೇನುತುಪ್ಪದಿಂದ ಅಭಿಷೇಕ, ಪ್ರಾಣದೇವರಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡ್ತಿರ್ತೀವಲ್ಲ, ಅದು ಕೇವಲ ಅಭಿಷೇಕ ಅಲ್ಲದು, ನಮ್ಮ 1,00,000 ಅಪರಾಧಗಳ ಪರಿಹಾರ ರೂಪ. 1,00,000 ಅಪರಾಧಗಳ ಪರಿಹಾರ ರೂಪ. ಅದನ್ನ ಶ್ರದ್ಧೆಯಿಂದ ತುಪ್ಪ ತಗೊಂಡು ಬಂದು ಚಂದಾಗಿ ಜೇನುತುಪ್ಪ ತಗೊಂಡು ದೇವರಿಗೆ ಪ್ರಾಣದೇವರಿಗೆ ಅಭಿಷೇಕ ಮಾಡಬೇಕು. ದೇವರಿಗೆ ಹೇಳಿದ್ದಾರೆ, ದೇವರಿಗೆ ಮಾಡಬೇಕಾದದ್ದು. ಅದಾದ ಮೇಲೆ ಅಪರಾಧ 10,00,000ಕ್ಕೆ ಬಲು ಪರೀಕ್ಷೀರ. 10,00,000 ಅಪರಾಧ ಪರಿಹಾರ ಮಾಡುವ ಸಾಮರ್ಥ್ಯ ಇದ್ದದ್ದು ಯಾವುದಕ್ಕೆ? ಅದಕ್ಕೆ ಹೇಳ್ತಾರೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡೋದು. ಕಬ್ಬಿನ ಹಾಲು ಇರ್ತದಲ್ಲ, ಅದು ಚಲೋತ್ನಾಗಿ ತಂದು ಹಿಂಡಿ, ಅದು ಚಲೋತ್ನಾಗಿ ತಂದು ಹಿಂಡಿ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ತದೆ, ಹೇಳಿಕೋಬಾರ್ದು. ಅದಕ್ಕೆ ಆ ಕಬ್ಬಿನ ಹಾಲು ತಂದು ಅದನ್ನ ದೇವರಿಗೆ ಅಭಿಷೇಕ ಮಾಡಿದ್ರೆ 10,00,000 ಅಪರಾಧವನ್ನ ಪರಿಹಾರ ಮಾಡ್ತಾನೆ ದೇವರು ಅಂತ. ಇನ್ನೂ ಮುಂದೆ ಅಪರಾಧ ಹೆಚ್ಚಿಗೆಗೆ 10 ತೆಂಗಿನ ಹಾಲು ಅಂತ ಹೇಳ್ತಾರೆ. ಎಳ್ನೀರದಲ್ಲ, ಅದು ಅದಕ್ಕಿಂತ ಶ್ರೇಷ್ಠ ಅಂತ. ಈಗ ನೀವು 10,00,000 ಹೇಳಿರಿ, 10,00,000 ಗುಣಿಸು 10 ಮಾಡಿದ್ರೆ ಎಷ್ಟಾಗ್ತದೆ ಅಷ್ಟಕ್ಕೆ ಹೋಗ್ರಿ ಅಂದ್ರು. ಇನ್ನ ಅಪರಾಧ ಕೋಟಿಗೆ ಅಚ್ಚ ಜಲ. ಕೋಟಿ ಅಪರಾಧ ಪರಿಹಾರ ಮಾಡಬೇಕಾದ್ರೆ ಸ್ವಚ್ಛ ಜಲ ಅಲ್ರಿ. ಒಂದು ಸಾಮಾನ್ಯ ಉದಕ ಅಂತ ಹೇಳಿ ಸ್ವಚ್ಛ ಜಲ ಅಂತ ಹೇಳ್ತೀರಿ, ಎರಡೆರಡು ಏನು ಅಂತ ಕೇಳಿದ್ರೆ ಕೋಟಿ ಅಪರಾಧವನ್ನ ಪರಿಹಾರ ಮಾಡ್ತದಂತ. ಎಲ್ಲಾ ಮುಗೀತು. ಆಚಾರ ಕೊನೆಗೊಂದು ಹೇಳ್ಬಿಡ್ರಿ, ಏನು ನಿತ್ಯ ದೇವರ ಪೂಜಾ ಮಾಡೋ ಕಾಲಕ್ಕೆ ಗಂಧೋದಕ ವಂದನ ಸಮರ್ಪಣೆ ಮಾಡ್ತೀವಲ್ಲ, ಅದು ಏನ್ ಮಾಡ್ತದೆ ಅಂದ್ರೆ ಅನಂತ ಅಪರಾಧ ಕ್ಷಮೆಗೆ ಗಂಧೋದಕ ಅಂತ ತಿಳಿಸ್ತಾ ಇದ್ದಾರೆ. ಅನಂತ ಅಪರಾಧವನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಇದ್ದದ್ದು ಗಂಧೋದಕಕ್ಕೆ. ಅದರಿಂದ ಚಂದ ಗಂಧವನ್ನ ತೆಗೆದು ಆ ಗಂಧೋದಕವನ್ನ ಎತ್ತಿಟ್ಟುಕೊಂಡು ದೇವರಿಗೆ ಅಭಿಷೇಕ ಮಾಡಿದಾಗ ಅಷ್ಟೆಲ್ಲ ಅಪರಾಧ ಪರಿಹಾರ ಆಗ್ತದಂತೆ. ಗಂಧೋದಕ ಅಂತ ಅನ್ನೋದು ನಾವು ಹೆಂಗ್ ಮಾಡಿರ್ತೀವಿ ಅಂದ್ರೆ, ಪಾಪ ಒಬ್ಬರ ಆಚಾರ್ಯರು ನಮ್ಮಲ್ಲಿ ಹೇಳ್ತಾರೆ, ಪುರಾಣ ಹೇಳ್ತಾರೆ, ಗಂಧೋದಕ ಹೆಂಗ್ ಇರ್ತಿತ್ತು ನಮ್ಮಲ್ಲಿ ಅಂದ್ರೆ, ಅಲ್ಲಿ ಆ ಹೆಣ್ಮಕ್ಳು ಒಳ್ಳಾಗ ರುಬ್ಬಿ ಒಳ್ಳು ತೊಳೆದು ಅದ್ರ ನೀರು ತೆಗೆದು ಚಟ್ನಿ ಹಾಕಿದಂಗ ಇವ್ರು ಸಾಣಿಕಲ್ ತೊಳೆದು ಸಾಣಿಕಲ್ ನೀರು ಆ ಒಡಗ ಹಾಕಿ ಇಟ್ಬಿಟ್ರು ಅಂದ್ರೆ ಅದ ಗಂಧೋದಕ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ ಇವ್ರು. ಆ ಕಡೆ ಒಳ್ಳು ತೊಳೆದ ನೀರು, ಈ ಕಡೆ ಸಾಣಿಕಲ್ ತೊಳೆದ ನೀರು, ಎರಡು ಗಂಧೋದಕ, ಆ ಕಡೆ ಚಟ್ನಿಯೋದಕ ಅಂತ ತಿಳ್ಕೊಂಡು ಹಿಂಗೆಲ್ಲ ಮಾಡೋಣ. ಚಂದಾಗಿ ಬಚಕರ್ಪುರ, ಕೇಸರ, ಆಮೇಲೆ ಏಲಕ್ಕಿ ಹಾಕಿ ಅರದು ಅದರ ಭಾಗವನ್ನ ಎತ್ತಿ ಸಾರವನ್ನ ಮಾಡಿ ನೀರು ಮಾಡಿ ಇಟ್ಟು ಹಾಕಿದ್ರೆ ಗಂಧೋದಕ ಅಂತ ಕರೀತಾರೆ. ಆದ್ದರಿಂದ ಪುರಂದರದಾಸರು ಒಂದು ಮಾತು ಹೇಳಿದ್ರು, ಅಪರಾಧ 10ಕ್ಕೆ ಅಭಿಷೇಕ ಉದಕ, ಅಪರಾಧ 100ಕ್ಕೆ ಕ್ಷೀರಹರಿಗೆ, ಅಪರಾಧ ಸಹಸ್ರಕ್ಕೆ ಹಾಲು ಮೊಸರು ಕಾಣೋ, ಅಪರಾಧ 1,00,000ಕ್ಕೆ ಜೇನುಘೃತ, ಅಪರಾಧ 10,00,000ಕ್ಕೆ ಬಲು ಪರೀಕ್ಷೀರ, ಅಪರಾಧ ಹೆಚ್ಚಿಗೆಗೆ 10 ತೆಂಗಿನ ಹಾಲು, ಅಪರಾಧ ಕೋಟಿಗೆ ಅಚ್ಚ ಜಲ, ಅಪರಾಧ ಅನಂತ ಕ್ಷಮೆಗೆ ಗಂಧೋದಕ, ಉಪಮರಹಿತ ನಮ್ಮ ಪುರಂದರ ವಿಠಲೆಗೆ ತಾಪಸೋತ್ತಮನ ಒಲುಮೆ ವಾಕ್ಯ ಆಗಿದೆ.
ಸಹನ ಮಾಡಿಕೋ, ಕ್ಷಮೆ ಮಾಡು ಸ್ವಾಮಿ ಅಂತ ಕೇಳಿಕೊಂಡು ಏನ್ ಮಾಡಿದ್ರು, ಆ ಪರಿಹಾರ ಮಾಡಲಿಕ್ಕೆ ಮೊದಲನೇದ್ದು ನಮಸ್ಕಾರ, ಎರಡನೇದ್ದು ಅಭಿಷೇಕ, ಮೂರನೇದ್ದು ನಾಮ. ನಾಮ ಅಂದ್ರೆ ನಾಮೋಚ್ಚಾರಣೆ. ಇಂದ್ರದೇವರೇನೋ ನಾಮಕರಣ ಮಾಡಿದ್ರು, ಪರಮಾತ್ಮ ತಗೊಂಡ ಸರಿ ಅದ, ನಾವೇ ನಾಮಕರಣ ಮಾಡ್ತೀವಿ, ಅವ್ನಿಗೆ ಇದು ಬೇಕಾದಕ್ಕದ. ಅದಕ್ಕೆ ವೇದವ್ಯಾಸ ದೇವರು ಮಾಡಿಕೊಟ್ಟದ್ದು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಪಾರಾಯಣ, ಅಭಿಷೇಕ, ನಮಸ್ಕಾರ, ಈ ಮೂರು ನಮ್ಮ ಅಪರಾಧಗಳಿಗೆ ಪ್ರಾಯಶ್ಚಿತ್ತ.